ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಘು, ನಿಮ್ಗೆ ಊಟ ಟೈಮ್ ಆಯ್ತಲ್ಲ, ನಡೀರಿ ಹೋಗೋಣ. ಪರವಾಗಿಲ್ಲ, ನನಗಿನ್ನೂ ಹಸಿವಾಗಿಲ್ಲ. ನೀನು ರೆಸ್ಟ್ ಮಾಡು. ರಘು, ಏನ್ ಮಾಡ್ತಿದ್ದೀರಾ? ನಾನು ಹೆಂಡತಿ ಕಾಲು ಒತ್ತುತ್ತಿದ್ದೆ, ಅದರಲ್ಲಿ ಏನು ತಪ್ಪು? ನೋಡಿ, ಇದರಲ್ಲಿ ತಪ್ಪು ಒಪ್ಪಿನ ಪ್ರಶ್ನೆ ಇಲ್ಲ. ದಯವಿಟ್ಟು ನೀವು ಇದನ್ನೆಲ್ಲ ಮಾಡಬೇಡಿ. ನೋಡಿದ್ಯಾ, ಅಂತೂ ನನ್ನನ್ನು ಹೊರಗೆ ನೋವನಾಗಿ ಮಾಡಿಬಿಟ್ಟೆ. ಯಾಕೆ ರಘು ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಯಾವತ್ತಾದರೂ ನಿಮ್ಮನ್ನು ಹೊರಗೆ ನೋಡ್ತಾರ ನೋಡಿದ್ದೀನಾ? ಇಲ್ಲ, ಆದರೆ ಈಗ ಹಾಗೆ ನಡ್ಸ್ಕೋತಿದ್ಯಾ, ಹಾಗೆ ನೋಡ್ತಿದ್ಯಾ. ಅಲ್ಲ ಅಖಿಲ, ಗಂಡ ಹೆಂಡತಿ ಅಂದರೆ ಏನು ಹೇಳು? ಒಬ್ರು ಕಷ್ಟಕ್ಕೊಬ್ರು ಆಗೋದು, ಒಬ್ರು ಕಷ್ಟ ಅಂದರೆ ಇನ್ನೊಬ್ರು ಅದಕ್ಕೆ ಸ್ಪಂದಿಸೋದು, ಹೌದು ತಾನೆ? ಹೌದು, ಆದರೆ ನೋಡು, ನನಗೆ ಹುಷಾರಿಲ್ಲ ಅಂದರೆ ನೀನು ಏನೆಲ್ಲ ಆರೈಕೆ ಮಾಡ್ತಿದ್ದೆ, ಹೌದು ತಾನೆ? ಇವತ್ತು ನೀನು ನಿನ್ನ ಮಗ ಸೊಸೆಗೋಸ್ಕರ ಪ್ರೀತಿಯಿಂದ ನಿನ್ನ ಕೈಯಾರೆ ನೀನೇ ಅಡುಗೆ ಮಾಡಿದ್ಯಾ. ಬೆಳಗ್ಗೆಯಿಂದ ಅಷ್ಟೊತ್ತು ನಿಂತಿದ್ದೆ. ಹಾಂ, ನನಗೆ ಗೊತ್ತು ನನ್ನ ಹೆಂಡತಿ ಸೂಪರ್ ವುಮನ್ ಅಂತ. ಆದರೆ ಸೂಪರ್ ವುಮನ್ಗೂ ಕಾಲು ನೋವು ಬರುತ್ತೆ, ಸುಸ್ತಾಗುತ್ತೆ, ಹೌದು ತಾನೆ? ಸುಸ್ತಾಗಿತ್ತು ಅಂತ ಕಾಲು ಚಾಚ್ಕೊಂಡಿದ್ದೆ. ಅಂಥದ್ರಲ್ಲಿ ನಾನು ಕಾಲು ಒತ್ತಕ್ಕೆ ಬಂದರೆ ಬೇಡ ಅಂತೀಯಲ್ಲ, ಇದು ನ್ಯಾಯನಾ? ನಿಮ್ದೆಷ್ಟು ಒಳ್ಳೆ ಮನಸ್ಸು ರಘು. ಅದೆಷ್ಟೋ ಜನ ಗಂಡಂದ್ರು ಹೆಂಡತಿ ಕೈಯಿಂದ ಸೇವೆ ಮಾಡಿಸ್ಕೊಂಡು ಹೆಂಡತಿ ಸೇವೆಗೋಸ್ಕರನೇ ಇರೋಳು ಅಂತ ಹೇಳಿ ಅವಳನ್ನು ಹಾಗೆ ಬಿಟ್ಟು ತಾವು ಆರಾಮಾಗಿ ಸುಖವಾಗಿರ್ತಾರೆ. ಆದರೆ ನೀವು ಆ ಥರ ಅಲ್ಲ. ನನ್ನ ಎಲ್ಲ ಭಾವನೆಗಳಿಗೂ ಎಲ್ಲ ಹಕ್ಕುಗಳಿಗೂ ಸಮಾನತೆಯನ್ನು ಕೊಟ್ಟಿದ್ದೀರಾ. ಮಾತ್ರ ಅಲ್ಲ, ಈ ಮನೆಯಲ್ಲಿ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯನೂ ನನಗೆ ಬಿಟ್ಟುಬಿಟ್ಟಿದ್ದೀರಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ರಘು. ಥ್ಯಾಂಕ್ ಯು ಮೈ ಡಿಯರ್ ವೈಫ್. ಆದರೆ ನಾನು ಇಷ್ಟದ ಕೆಲಸ ಮಾಡೋದಕ್ಕೆ ನಂಗೆ ಪರ್ಮಿಷನ್ ಕೊಡು. ಬೇಡ ಅನ್ಬೇಡ ಪ್ಲೀಸ್. ಈಗ ನಿಮ್ಮ ಇಷ್ಟದ ಕೆಲಸ ಏನು ಮಾಡಕ್ಕೆ ಬಿಡಬೇಕು ರಘು? ಯಾಕೆ ನಗ್ತಾ ಇದ್ದೀರಾ? ಪ್ರೀತು, ಇವತ್ತು ನಿಮ್ಮ ಅಣ್ಣ ಅತ್ತಿಗೆಗೆ ನಿಮ್ಮಮ್ಮ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದಾರಲ್ವಾ? ಹಾಗೆ ನಿನಗೂ ನಾವೊಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀವಿ. ಈಗ ನೀನು ಸೀದಾ ನಿಮ್ಮ ಮನೆಗೆ ಹೋಗು. ಏನು ವಿಷಯ ಅಂತ ನಿನಗೆ ಗೊತ್ತಾಗುತ್ತೆ. ಪ್ಲೀಸ್ ಏನು ಮಾಡಿದಾರ ಅಂತ ಹೇಳಿ, ನಂಗೆ ಟೆನ್ಷನ್ ಆಗ್ತಿದೆ. ನಮ್ಮ ಅಣ್ಣ ಅದಕ್ಕೆ ಏನು ಮಾಡಿಲ್ಲ ತಾನೆ? ಖಂಡಿತ ಇಲ್ಲ ಪ್ರೀತು. ಹಾಗಾದ್ರೆ ನಾನು ಯಾಕೆ ಮನೆಗೆ ವಾಪಸ್ ಹೋಗ್ಬೇಕು? ಮತ್ತೆ ಏನು ನಮ್ಮನೆಲ್ಲ ಜಾಂಡ ಹುರ್ಕೊಂಡಿರ್ತೀಯ? ಹಾಗಲ್ಲ, ವಿಷಯ ಏನು ಅಂತ ಹೇಳಲೇ ಇಲ್ವಲ್ಲ. ದಡ್ಡ ಕಣೋ ನೀನು. ಯಾರಾದ್ರೂ ಸರ್ಪ್ರೈಸ್ ಏನು ಅಂತ ರಿವೀಲ್ ಮಾಡ್ತಾರಾ? ನೀನ್ ಮನೆಗೆ ಹೋದ್ರೆ ತಾನೇ ಗೊತ್ತಾಗದ ಏನು ಅಂತ. ಪ್ಲೀಸ್ ಏನದು ಅಂತ ಹೇಳಿ, ಇಲ್ಲಾಂದ್ರೆ ನಾನು ಮನೆಗೆ ಹೋಗಲ್ಲ. ಮರಿ ಪಾರ್ಸಲ್ ಕಳ್ಸಿದೀವಿ. ಪಾರ್ಸಲ್ಲ? ಏನ್ ಪಾರ್ಸಲ್?
ನಿನ್ನ ರಾಸಲೀಲೆಯ ಪ್ರತ್ಯಕ್ಷ ಸಾಕ್ಷಿ. ಸಾಕ್ಷಿ ಅಂದ್ರೆ ವಿಡಿಯೋನಾ? ನೋಡ್ರಾಜ, ಈ ಸರ್ಪ್ರೈಸು ಅನ್ನೋದು ಅನುಭವಿಸ್ಬೇಕು. ತಿಳ್ಕೊಬಿಟ್ರೆ ಅದು ಸರ್ಪ್ರೈಸೇ ಇರಲ್ಲ. ಈ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಂಗೆ ಲಾಸ್ಟ್ ಬಾಲ್ವರೆಗೂ ಥ್ರಿಲ್ ಇರತ್ತೆ ನೋಡು, ಹಂಗೆ ಸರ್ಪ್ರೈಸ್ ಅಂದ್ರೆ ಥ್ರಿಲ್ ಇರ್ಬೇಕು. ಮನೆಗೆ ಹೋಗಿ ನೋಡು, ನಿನಗೆ ಅಂಥ ಥ್ರಿಲ್ ಸಿಗತ್ತೆ. ಹೋಗ್ತೀನಿ, ಆದ್ರೆ ಆದ್ರೇನೂ ಇಲ್ಲ, ಗೀದ್ರೇನೂ ಇಲ್ಲ. ಇಷ್ಟೊತ್ತು ನೀನು ನಮ್ಮಮ್ಮನ ಗೌರವಿಸೋ ಒಂದು ಹೆಣ್ಣಾಗಿ ಇದನ್ನೆಲ್ಲ ಮಾತಾಡಿದೆ. ಆದರೆ ಅದೇ ಅಮ್ಮನ ಮಗನಾಗಿ ನಾನಿವಾಗ ಹೇಳ್ತಾ ಇದ್ದೀನಿ ಕೇಳು. ಇದನ್ನೆಲ್ಲ ಅಮ್ಮ ಅರಸನಕೋಟೆ ಅಖಿಲಾಂಡೇಶ್ವರಿಯಾಗಿ ಮಾಡಿಲ್ಲ. ನನ್ನ ಹೆತ್ತ ಅಮ್ಮನಾಗಿ, ನಿನ್ನ ಪ್ರೀತಿ ಅತ್ತೆಯಾಗಿ, ನನ್ನ ಸೊಸೆಗೋಸ್ಕರ ಮಾಡಿರೋದು. ಅರ್ಥ ಮಾಡ್ಕೊ. ಆದರೂ ಇದನ್ನ ಸಣ್ಣ ವಿಷಯ ಅಂತ ಅನ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಯಜಮಾನ್ರೆ? ನಿಜ, ಅಮ್ಮ ನಮಗೆ ಮಾಡಿರೋ ಒಳ್ಳೇದನ್ನ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ, ಮರೆಯೋದಕ್ಕೆ ಸಾಧ್ಯನೂ ಇಲ್ಲ. ಅದರಲ್ಲೂ ನನಗೆ 2ನೇ ಮದುವೆ ಯೋಗ ಇದೆ ಅಂತ ಗೊತ್ತಾದಾಗ ಅಮ್ಮನ ಒದ್ದಾಟದ ಬಗ್ಗೆ ಅಪ್ಪ ಹೇಳಿದ್ದನ್ನ ನಾವು ಈಸಿಯಾಗಿ ತಗೊಳ್ಳೋದಕ್ಕಾಗುತ್ತಾ? ಖಂಡಿತ ಇಲ್ಲ ಪಾರು. ಹಾಗೆ ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ತಗೊಳ್ಳೋ ನಿನ್ನನ್ನು ನಾನು ಮರೆಯೋ ಹಾಗಿಲ್ಲ ಪಾರು. ಹೇಳು, ನನ್ನಿಂದ ನಿನಗೇನು ನಿರೀಕ್ಷೆ ಇದೆ? ದೇವರು ಅತ್ಯಮ್ಮನ ರೂಪದಲ್ಲಿ ನಿಮ್ಮ ಮೂಲಕ ನನಗೆಲ್ಲ ಕೊಟ್ಟಿದ್ದಾನೆ. ಹಾಗಾಗಿ ನನಗೆ ಯಾವ ನಿರೀಕ್ಷೆನೂ ಇಲ್ಲ ಯಜಮಾನ್ರೆ. ಇಲ್ಲ, ನಾನು ಇದನ್ನು ನಂಬಲ್ಲ. ಮನುಷ್ಯನ ದುರಾಸೆಗೆ ಕೊನೆ ಇರಬಹುದು, ಆದರೆ ಮನುಷ್ಯ ನಿರೀಕ್ಷೆಗೆ ಯಾವತ್ತೂ ಕೊನೆ ಇರಲ್ಲ. ಪ್ಲೀಸ್ ಪಾರು, ಹೇಳು. ಯಜಮಾನ್ರೆ, ನನಗೆ ಒಂದೇ ಒಂದು ನಿರೀಕ್ಷೆ ಇದೆ. ನೀವದನ್ನ ನೆರವೇರಿಸ್ಬೇಕು. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋಗಿಲ್ಲ. ಮಾತಿಗೆ ತಪ್ಪೋ ಹಾಗಿಲ್ಲ. ನಾನು ಆ ಥರದ್ದು ಕೇಳ್ತೀನಿ. ಇನ್ನೊಂದ್ಸಲ ಯೋಚನೆ ಮಾಡಿ. ನೀನೇ ನನ್ನ ಜೀವ. ಹಾಗಿದ್ಮೇಲೆ ಹಾ, ಅದೇ ಜೀವಕ್ಕೆ ಸಂಬಂಧಪಟ್ಟಿದ್ದನ್ನೇ ಕೇಳ್ತೀನಿ. ನಡ್ಸ್ಕೊಡ್ತೀರಾ? ನಮ್ಮ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಪಾರು, ನಾನು ಖಂಡಿತ ನಡೆಸ್ಕೊಡ್ತೀನಿ. ಯಾಕೆ ಅಂದರೆ ನನಗೆ ನಿನ್ನ ಸಂತೋಷ ಮುಖ್ಯ. ಕೇಳು. ಒಂದು ನಿಮಿಷ ಯಜಮಾನ್ರೆ, ಬರ್ತೀನಿ.
ಈಗ ನೀನ್ ಸೀದಾ ನಿಮ್ ಮನೆಗೆ ಹೋಗು. ಹಾಗೆ ನಿನಗೂ ನಾವೊಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀವಿ. ಸೆಕ್ಯೂರಿಟಿ ಅವ್ರು ನೋಡಿದ್ರೆ ಯಾವುದು ಪಾರ್ಸೆಲ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ರಾಣ ನೋಡಿದ್ರೆ ಪಾರ್ಸೆಲ್ ಕಳ್ಸಿದ್ದೀನಿ ಅಂತ ಹೇಳ್ತಿದ್ದಾನಲ್ಲ, ಏನಿರ್ಬೋದು? ಜಯ, ನನ್ನ ಹೆಸರಲ್ಲಿ ಯಾವ್ದಾದ್ರು ಪಾರ್ಸೆಲ್ ಬಂದಿದೆಯಾ? ಇಲ್ಲ ಸರ್. ಆರ್ ಯು ಶ್ಯೂರ್? ನಿಮ್ಮ ಗಮನಕ್ಕೆ ಬರದೆ ಮಾಮ್ ಇಲ್ಲ ಬೇರೆ ಯಾರಾದರೂ ಕಲೆಕ್ಟ್ ಮಾಡಿರ್ಬೋದಾ? ಇಲ್ಲ ಸರ್, ನನ್ನ ಗಮನಕ್ಕೆ ಬರದೆ ಬೇರೆಯವ್ರ ಕೈಗೆ ಹೋಗೋ ಚಾನ್ಸಸ್ ಖಂಡಿತ ಇರಲ್ಲ. ನಿಮ್ಮ ಹೆಸ್ರಿಗೆ ಮಾತ್ರ ಅಲ್ಲ ಸರ್, ಬೇರೆ ಯಾರಿಗೂ ಯಾವ ಪಾರ್ಸಲ್ಲೂ ಬಂದಿಲ್ಲ ಸರ್. ಮೋಸ್ಟ್ಲಿ ನನ್ನ ಹೆದರಿಸೋಕೆ ಅಣ್ಣ ತಂಗಿ ಸೇರಿ ನಾಟಕ ಆಡ್ತಿದ್ದಾರಾ? ಆದರೆ ಮೋನಿಕನ ಮೀಟ್ ಆಗಬೇಕು ಅಂತ ಹೇಳಿದವರು ಈಗ ಯಾಕೆ ಬೇಡ ಅಂತ ಉಲ್ಟಾ ಹೊಡಿತಿದ್ದಾರೆ? ಕೊರಿಯರ್ ಕಳಿಸಿದ್ದೀನಿ ಅಂದ, ಆ ವಿಡಿಯೋ ಸಾಕ್ಷಿ ಅಂದ. ಏನು ಒಂದು ಅರ್ಥ ಆಗ್ತಿಲ್ವಲ್ಲ. ಶಲೆ ಮೂವ್ ಸರ್. ಹಾಂ ಜಯ, ಹಾಗೆ ಒಂದು ಕಪ್ ಕಾಫಿ ಕಲ್ಸ್ಕೊಡೋಕೆ ಹೇಳ್ತೀರಾ? ಯಾಕೋ ತಲೆ ನೋವ್ತಾ ಇದೆ, ನಾನು ರೂಮಲ್ಲಿ ಇರ್ತೇನೆ. ಓಕೆ ಸರ್. ಪಾಪ ತಲೆನೋವಂತೆ, ನಾನೇ ಕಾಫಿ ಮಾಡಿ ತೊಗೊಂಡೋಗಿ ಕೊಡ್ತೀನಿ. ನೀನಾ? ಎಸ್, ನಿನ್ನ ಒನ್ ಅಂಡ್ ಓನ್ಲಿ ಸ್ವೀಟ್ ಹಾರ್ಟ್ ಮಿಸ್ ಮೋನಿಕಾ. ಹೇಗೆ ಬಂದೆ ಇಲ್ಲಿಗೆ? ಸೊ ನಾವೀಗ ಮೋನಿಕಾನ ಅರಸನಕೋಟೆಗೆ ಕಳಿಸ್ತಾ ಇದ್ದೀವಿ. ಮ್ಯಾಮ್, ಏನು ಹೇಳ್ತಾ ಇದ್ದೀರಾ? ನಾನು ಅರಸನಕೋಟೆಗೆ ಹೋಗೋದಾ? ಎಸ್, ಹೋಗ್ಲೇಬೇಕು. ಯುದ್ಧ ಮಾಡಕ್ಕೆ ಜಾಗ ಯಾವ್ದಾದ್ರೆ ಏನಂತೆ? ಅರು, ಅಲ್ಲಿ ನೋಡು, ಮೋನಿಕಾ ಯಾಕೋ ತುಂಬಾ ಹೆದರ್ಕೊಂಡಿದ್ದಾಳೆ. ಹೆದರ್ಕೋಬೇಡ. ಈ ಕೆಲ್ಸನ ಮಾಡಿದ್ರೆ ಲೈಫ್ ಲಾಂಗ್ ನೀನ್ ಯಾವ ಕೆಲ್ಸನೂ ಮಾಡೋ ಅಗತ್ಯನೇ ಇರಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ? ನಾವು ಹೇಳಿದ ಕೆಲ್ಸನ ನೀನ್ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಲೈಫ್ ಲಾಂಗ್ ನೀನ್ ಕೂತ್ಕೊಂಡು ತಿನ್ನಷ್ಟು ದುಡ್ಡು ನಿನ್ನ ಅಕೌಂಟಿಗೆ ಬಂದು ಬೀಳುತ್ತೆ. ಹೇಗೂ ಜನನಿ ಊರಲ್ಲಿಲ್ಲ ಅಂತ ಪ್ರೀತುನೇ ಹೇಳಿದಾನಲ್ವ, ನೀನು ಆರಾಮಾಗಿ ಹೋಗಿ ಅವನ ರೂಮಲ್ಲಿ ಅವನ ಜೊತೆ ಸೆಟ್ಲ್ ಆಗ್ಬಿಡು. ಆದ್ರೆ ಹೋದ್ಮೇಲೆ ಅಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ನಮಗೆ ಇನ್ಫಾರ್ಮ್ ಮಾಡ್ಬೇಕು.
ಹಾಗೆ ಪ್ರೀತನು ನಿನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಅಲ್ಲ ಮ್ಯಾಮ್, ನಾನು ಅಲ್ಲಿ ಎಷ್ಟು ದಿನ ಅಂತ ಇರೋದಕ್ಕಾಗತ್ತೆ? ಜನನಿ ಊರಿಗೆ ಹೋಗಿದ್ದಾಳೆ ಅಷ್ಟೇ, ಪರ್ಮನೆಂಟ್ ಆಗಿ ಏನು ಬಿಟ್ಟೋಗಿಲ್ವಲ್ಲ. ನಾಳೆನೋ ನಾಳಿದ್ದು ವಾಪಸ್ ಬರ್ತಾಳೆ. ಆಮೇಲೆ ಬರ್ಲಿ, ಬರೋವರೆಗೂ ನೀನಲ್ಲಿರು. ಅವಳು ಬಂದ ಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅಲ್ಲ ಮೋನಿಕಾ, ಯುದ್ಧ ಮಾಡೋಕ್ ಮುಂಚೆನೆ ಸೋಲನ್ನ ಒಪ್ಕೋಬಾರ್ದು. ಜನನಿ ಇಲ್ದೇ ಇರೋ ಪ್ರತಿ ಕ್ಷಣನೂ ನೀನ್ ಯೂಟಿಲೈಸ್ ಮಾಡ್ಕೋಬೇಕು. ಸರಿ ಮ್ಯಾಮ್, ಆದ್ರೆ ಪ್ರೀತು ಏನಕ್ಕೆ ನನ್ನ ಅವನ್ ರೂಮಲ್ಲಿ ಇರೋದಿಕ್ ಬಿಡ್ತಾನೆ? ಆ ತರ ಅನಿವಾರ್ಯತೆನ ನೀನು ಕ್ರಿಯೇಟ್ ಮಾಡ್ಬೇಕು. ನಾವು ಹೇಳೋವರೆಗೂ ನೀನ್ ಅಲ್ಲಿಂದ ಬರೋ ಹಾಗಿಲ್ಲ. ಅವನಾಗೆ ಅಂತೂ ನಿನ್ನ ಅವ್ರ ಮನೆಯವ್ರಿಗೆ ಪರಿಚಯ ಮಾಡ್ಕೊಡಲ್ಲ. ಸೊ ಡೋಂಟ್ ವರಿ. ನೀನಕ್ಕೆ ಬಂದಿದ್ಯಾ? ಅದು ನನ್ನ ಬೆಡ್ರೂಮ್ಗೆ. ಎಷ್ಟು ಧೈರ್ಯ ನಿಂಗೆ? ರೆಸ್ಪೆಕ್ಟ್ ಕೊಡು ಪ್ರೀತು. ಮಾಡಿರೋ ಮನೆ ಹಾಳು ಕೆಲಸಕ್ಕೆ ರೆಸ್ಪೆಕ್ಟ್ ಬೇರೆ ಕೊಡ್ತಾರ ನಿಂಗೆ? ಏನಕ್ಕೆ ಬಂದಿದ್ದೆ ಹೇಳು. ಹೇಳ್ತೀನಿ. ತಗೋ. ಏನಿದು? ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್. ಮದುವೆ ಆಗ್ತಾ ಇದೆಯಾ? ಕಂಗ್ರ್ಯಾಚುಲೇಷನ್ಸ್. ಓಕೆ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಓಕೆ ಲೀಸನ್, ನಮ್ಮಿಬ್ಬರ ಮಧ್ಯೆ ಏನೇ ನಡೆದಿರ್ಬೋದು, ಅದನ್ನ ಒಂದು ಕೆಟ್ಟ ಘಟನೆ ಅಂತ ಇಬ್ರು ಮರ್ತಾ ಬಿಡೋಣ. ಮದುವೆ ಆಗಿ ಗಂಡ ಜೊತೆ ಆರಾಮಾಗಿ ಜೀವನ ಮಾಡು. ಆಮೇಲೆ ನೀನು ಮದುವೆ ಆಗೋದ್ರಿಂದ ಆ ರಾಣ ಅರುಂಧತಿಯಿಂದ ನೀನು ದೂರ ಇರ್ಬೋದು. ಅವ್ರ ಕಾಟನೂ ತಪ್ಪುತ್ತೆ. ಪ್ರೀತು, ಯಾಕೆ ಸುಮ್ಮನೆ ಒಂದೇ ಸಮ ಮಾತಾಡ್ತಿದ್ಯಾ? ತಗೋ, ಮೊದ್ಲಿದ್ ನೋಡು. ಮೋನಿಕಾ ಜೊತೆ ಫ್ರೀ. ಏನಿದು? ಕಾಣಿಸ್ತಿಲ್ವಾ? ನಮ್ಮಿಬ್ರು ಮದ್ವೆ ಇನ್ವಿಟೇಷನ್ ಕಾರ್ಡ್ ಚೆನ್ನಾಗಿದ್ಯಾ? ನಿನ್ಗೋಸ್ಕರ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸಿರೋದು. ಹಾಗೆ ಅದರಲ್ಲಿ ನಮ್ಮ ಮದುವೆ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ನಮ್ಮ ಅರುಂಧತಿ ಮೇಡಮ್. ನೋಡು. ಅದು ಯಾರೋ ಫೇಮಸ್ ಪುರೋಹಿತರ ಹತ್ರ ಕೇಳಿ ಫಿಕ್ಸ್ ಮಾಡಿರೋ ಡೇಟು ಪ್ರೀತು. ಮುಂದಿನ ತಿಂಗಳೇ ನಮ್ಮಿಬ್ರು ಮದುವೆ. ಯಾಕೆ ಪ್ರೀತು, ಮದುವೆ ಆದ ತಕ್ಷಣ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ರಾಣ ಸರಿ ಕಾಲ್ ಮಾಡ್ಕೊಡ್ತೀನಿ ಇರು. ಅವ್ರು ಯಾಕೆ ಮಾಡ್ತಿದ್ಯಾ? ಬೇಡ. ಹಾಗಂದ್ರೆ ಹೇಗೆ ಪ್ರೀತು? ನೀನು ಅಲ್ಲಿಗೆ ಹೋಗಿ ಪ್ರೀತಮ್ನ ಮೀಟ್ ಮಾಡಿದ ತಕ್ಷಣ ಕಾಲ್ ಮಾಡು ಅಂತ ಹೇಳಿದ್ದಾರೆ. ಮಾಡ್ತೀನಿ ಇರು. ಅರೋ, ಮೋನಿಕಾ ಫೋನ್ ಮಾಡ್ತಾಳೆ. ರಿಸೀವ್ ಮಾಡು. ಹಲೋ,
ಹಲೋ, ಪ್ರೀತು ನನ್ನ ಜೊತೆನೇ ಇದ್ದಾನೆ, ಮಾತಾಡಿ ಸರ್. ಹಲೋ. ಹಾಂ, ಹೇಳು ಮರಿ. ಸರ್ಪ್ರೈಸ್ ನೋಡಿ ಥ್ರಿಲ್ ಆದ್ಯಾ? ಏನಿದು ಚಾಟ? ಅರೆ, ಯಾಕೆ ರಾಜ ಕೋಪಿಸ್ಕೊಳ್ತಾ ಇದೆಯಾ? ಹೇಳಿದ್ವಲ್ಲ, ನಿನ್ನ ರಾಸಲೀಲೆಯ ಪ್ರತ್ಯಕ್ಷ ಸಾಕ್ಷಿನ ಪಾರ್ಸಲ್ ಮಾಡಿದೀವಿ ಅಂತ. ಮೋನಿಕಾನ ಈಗ ಅಲ್ಲಿ ಪಾರ್ಸಲ್ ಮಾಡಿದ್ವಾ? ಅವಳೆ ತಾನೆ ನಿನ್ನ ರಾಸಲೀಲೆಯ ಪ್ರತ್ಯಕ್ಷ ಸಾಕ್ಷಿ.